ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಪಯಣ ಟುವರ್ಡ್ಸ್ ಚಿಕ್ಕಮಂಗ್ಳೂರು ಮೂಡಿಗೆರೆ. ಇಟ್ಸ್ ಒನ್ ಆಫ್ ಮೈ ನೇಟಿವ್, ನಮ್ಮಮ್ಮ ಊರು. ಬಟ್ ನಾವು ಅಲ್ಲಿ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗ್ತಾ ಇದ್ವಿ, ಪೂಜೆ ಎಲ್ಲ ಇತ್ತು ಅಂತ. ಅಟ್ ದ ಸೇಮ್ ಟೈಮ್ ಹೆಂಗಿದ್ರು ಹೋಗ್ತಾ ಇದ್ದೀವಿ, ಒಂದಿನ ಮುಂಚೆನೇ ಹೋಗೋಣ, ಹೊರನಾಡು ಕಳಶ ಸೈಡ್ ಹೋಗೋಣ ಅಂತ ನಾವು ಹೊರಟ್ವಿ ಟುವರ್ಡ್ಸ್ ಸಂಸೆ ದ ಬ್ರೀಸ್ ಕಾಟೇಜ್ ಅನ್ನೋ ಸ್ಟೇಗೆ. ಹೊರನಾಡಿಗೆ ತುಂಬ ಕ್ಲೋಸ್ ಇದೆ. ನಾನೆಲ್ಲೋ ಚಿಕ್ಕ ವಯಸ್ಸಲ್ಲಿ ಹೋಗಿರ್ಬೋದು, ಬಟ್ ನನಗಂತೂ ನೆನಪೇ ಇಲ್ಲ ಈ ಕಡೆ ಎಲ್ಲ ನಾನು ಟ್ರಾವೆಲ್ ಮಾಡಿರೋದು. ಫಸ್ಟ್ ಟೈಮ್ ನಮ್ಮೂರಲ್ಲಿ ಟೀ ಎಸ್ಟೇಟ್ ನೋಡಿ ತುಂಬ ಎಕ್ಸೈಟ್ಮೆಂಟ್ ಆಯಿತು ನನಗೆ, ತುಂಬ ಖುಷಿನೂ ಆಯಿತು. ಆ್ಯಂಡ್ ದೆನ್ ವಿ ರೀಚ್ಡ್ ಆರ್ ಸ್ಟೇ, ದ ಬ್ರೀಸ್ ಕಾಟೇಜ್, ಕಳಶ, ಹೊರನಾಡು. ದಿಸ್ ಇಸ್ ಹೌ ಆರ್ ಸ್ಟೇ. ಸ್ಟೇ ಏನು ತುಂಬ ವಾವ್ ಅನ್ನೋ ಥರ ಇರಲಿಲ್ಲ, ಬಟ್ ದಿಸ್ ವೀವ್ ಈಸ್, ಈ ವೀವೇ ಅಲ್ಲಿ ಮೇನ್ ಅಟ್ರಾಕ್ಷನು. ಸೊ ನಮ್ಮ ಕಾಟೇಜ್ಗೆ ಕಾಣೋ ಥರ ಇತ್ತು ವೀವು. ನಾವು ರೀಚ್ ಆಗೋಷ್ಟರಲ್ಲಿ ವಿ ಆರ್ ಡನ್ ಅನ್ನೋ ಥರ ಇತ್ತು. ತುಂಬ ಲಾಂಗ್ ಅನಿಸ್ತು ಬ್ಯಾಂಗ್ಳೂರಿಂದ ಇಲ್ಲಿ ರೀಚ್ ಆಗೋಷ್ಟರಲ್ಲಿ. ಸೊ ಹೋದ ತಕ್ಷಣ ವಿ ಹ್ಯಾಡ್ ಫುಡ್, ಸ್ವಲ್ಪ ಹೊತ್ತು ಚಿಲ್ ಮಾಡಿದ್ವಿ. ಅದಾದಮೇಲೆ ಈವ್ನಿಂಗ್ ಆ್ಯಸ್ ಯೂಶ್ವಲ್ ಫೋಟೋ ಶೂಟ್ಸ್ ಎಲ್ಲ ಮಾಡಿದ್ವಿ, ಬಿಕಾಸ್ ನಾವು ಒನ್ ಡೇನೇ ಸ್ಟೇ ಆಗ್ತಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗೆ ಚೆಕ್ಔಟ್ ಮಾಡ್ತಿದ್ವಿ. ಸೊ ಹಂಗಾಗಿ ಅಕ್ಕಪಕ್ಕನೇ ಟೀ ಎಸ್ಟೇಟ್, ನನಗೂ ಕೂಡ ಫಸ್ಟ್ ಟೈಮ್ ಟೀ ಎಸ್ಟೇಟಲ್ಲಿ. ಸೊ ಹಂಗಾಗಿ ಇಲ್ಲೆಲ್ಲ ಚಿಲ್ ಮಾಡಿ ಪಿಕ್ಚರ್ಸ್ ಎಲ್ಲ ಕ್ಲಿಕ್ ಮಾಡಿ, ಅಲ್ಲೇ ಪಕ್ಕನೇ ಅವ್ರದ್ದು ಪ್ರೈವೇಟ್ ವಾಟರ್ಫಾಲ್ ಇದೆ ಒಂದು ಚಿಕ್ಕದು ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗೋಣ ಅಂತ ಫೋಟೋಸ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋದ್ವಿ. ಬಟ್ ನಾವು ರೀಚ್ ಆಗೋಕ್ಕಾಗಲಿಲ್ಲ, ಅಲ್ಲೂ ಕೂಡ ಯಾರೋ ಇರ್ತಾರೆ, ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಅದು ನಮಗೆ ಸಿಗಲಿಲ್ಲ. ದೆನ್ ವಿ ಕೇಮ್ ಬ್ಯಾಕ್, ಬಂದು ಸ್ವಲ್ಪ ಚಿಲ್ ಮಾಡಿದ್ವಿ. ಕಾಫಿ ಟೈಮ್ ಆಯಿತು, ಕಾಫಿ ಮತ್ತು ಬಜ್ಜಿ ಕೊಟ್ಟರು. ಅದಾದಮೇಲೆ ಈವ್ನಿಂಗ್ ಅಷ್ಟರಲ್ಲಿ ತುಂಬ ಚಳಿ ಬಂತು. ಕ್ಯಾಂಪ್ ಫೈರ್ ಹಾಕಿಸ್ಕೊಂಡ್ವಿ. ಇಡೀ ಸ್ಟೇಯಲ್ಲಿ ನಾವು ಇಬ್ಬರೇ ಇದ್ದಿದ್ದು. ಸೊ ಹಂಗಾಗಿ ನಮಗೋಸ್ಕರ ಬಿರಿಯಾನಿ ಕಬಾಬ್ ಮಾಡಿದ್ರು, ಸಾಕು ಅಂತ ನಾವು ಹೇಳಿದ್ವಿ. ದಿಸ್ ಇಸ್ ಹೌ ಆರ್ ಡೇ ಎಂಡೆಡ್.